ಮಂಡ್ಯದಲ್ಲಿ ಆಗಿರುವಂತಹ ಒಂದು ಪ್ರಕರಣಕ್ಕೆ ಸಂಬಂಧ ಅಂದರೆ ವಯನಾಡಿನಲ್ಲಿ ಆಗಿರುವಂತಹ ಪ್ರಕರಣ ಕೊನೆಗೂ ಬಾಲಕ ನಿಹಾಲ್ ಮೃತದೇಹ ಪತ್ತೆಯಾಗಿದೆ. ಮುಂಡಕೈನಲ್ಲಿ ನಾಪತ್ತೆಯಾಗಿದ್ದಂತಹ ನಿಹಾಲ್ನ ಮೃತದೇಹ ಹುಡುಕಾಟಕ್ಕಾಗಿ ತೀವ್ರ ಶೋಧ ಆಗಿತ್ತು. ತಂದೆ ತಾಯಿಗೆ ಹೇಳದೆ ಅಂತ್ಯಕ್ರಿಯೆಗೂ ಕೂಡ ಈಗ ನಿರ್ಧಾರವನ್ನ ಮಾಡಿದ್ದಾರೆ. ನಿಹಾಲ್ ಜೊತೆಗೆ ಅಜ್ಜಿ ಲೀಲಾವತಿ ದೇಹ ಕೂಡ ಪತ್ತೆಯಾಗಿದೆ. ಅವರಿಬ್ಬರು ಡೆತ್ ಆಗಿದ್ದಾರೆ ಅಂತ ಅನೌನ್ಸ್ ಆಗಿತ್ತು, ಆದರೆ ಬಾಡಿ ಇನ್ನೂವರೆಗೂ ಸಿಕ್ಕಿರಲಿಲ್ಲ. ಈಗ ನಿಹಾಲ್ ಮತ್ತು ಅವರ ಅಜ್ಜಿ ಲೀಲಾವತಿಯ ಬಾಡಿ ಸಿಕ್ಕಿದೆ, ಆದರೆ ಕುಟುಂಬಸ್ಥರು ಅವರ ಪೋಷಕರಿಗೆ ತಿಳಿಸದೆ ಅಂತ್ಯಕ್ರಿಯೆಯನ್ನ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನ ಈಗ ತೆಗೆದುಕೊಂಡಿದ್ದಾರೆ. ಮೂಲದ ಕುಟುಂಬದವರು ಮುಂಡಕೈನಲ್ಲಿ ಇದ್ದಂಥವರು, ಅಲ್ಲಿ 2 ವರ್ಷದ ಮಗು ಮತ್ತು ಅಜ್ಜಿ ಇಬ್ಬರು ಕೂಡ ತೀರೋಗಿದ್ದಂಥ ಪ್ರಕರಣ ಕಳೆದ 2 ದಿನಗಳಿಂದಲೂ ಕೂಡ ಬಿತ್ತರವಾಗ್ತಾ ಇದೆ. ಈಗ ಸಿಗ್ತಾ ಇರುವಂಥ ಮಾಹಿತಿಗಳ ಪ್ರಕಾರವಾಗಿ 2 ವರ್ಷದ ನಿಹಾಲ್ ಬಾಲಕನ ಮೃತದೇಹ ಮತ್ತು ಅವರ ಅಜ್ಜಿಯ ಮೃತದೇಹ ಎರಡೂ ಕೂಡ ಸಿಕ್ಕಿದೆ ಅಂತ ನಿಹಾಲ್ನ ಮಾವ ಈಗ ನಮ್ಮ ಜೊತೆಲಿದ್ದಾರೆ. ನೀವು ನಿನ್ನೆ ಕೇಳ್ಕೊತಾ ಇದ್ರಿ, ನಿಮ್ಮ ಹಳ್ಳಿನ ಮುಖನಾದರೂ ನೋಡೋಣ ಅಂತ. ಸಿಕ್ತಾ ಕೊನೆಗೆ? ಸಿಕ್ತು ಸರ್, ಸಿಕ್ತು. ಯಾವ ಸ್ಥಿತಿಯಲ್ಲಿತ್ತು? ನಿಜೋಗ್ಬಿಟ್ಟಿದೆ ಸರ್. ಎಲ್ಲ ಮಣ್ಣೊಳಗೆ ಮನೆ ಬಿದ್ದ ತಕ್ಷಣ ಮನೆಯೊಳಗೆ ಊತಕೊಬಿಟ್ಟಿದ್ದೀನಿ ಸರ್. ಎಲ್ಲ ದೂರಕ್ಕೆ ಹೋಗಿಲ್ಲ. ಮಣ್ಣೊಳಗಿಂದ ತೆಗೆದಿದ್ದಾರೆ, ಎಲ್ಲ ಕಪ್ಕಾಗ್ಬಿಟ್ಟಿದೆ, ಮುಖ ಎಲ್ಲ ನೋಡೋಕ್ಕಾಗ್ತಾ ಇಲ್ಲ. ನಮ್ಮ ಅತ್ತೆಯವ್ರದ್ದು ಸಿಕ್ಕಿದೆ, ಅಲ್ಲಿ ಅದೇ ಜಾಗದಲ್ಲಿ ಸಿಕ್ಕಿದೆ ಸರ್. ಮನೆ ಹತ್ರನೇ ಸರ್. ಅಂದರೆ ಹುಡುಕಿರಲಿಲ್ಲ ಸರ್ ಯಾರೇ. ನಾವು ಬೆಳಿಗ್ಗೆ ಲ್ಯಾಂಡ್ ಮಾರ್ಕ್ ಮಾಡಿ ಕಳಿಸಿದ್ವಿ, ಅಲ್ಲೊಂದು ಮರ ಇತ್ತು. ಇಲ್ಲಿ ನೋಡಿ ಎಲ್ಲೂ ಹೋಗಿರೋಕ್ಕಿಲ್ಲ ಅಂತ ನೋಡಿದ್ದು ಕಳಿಸ್ತಿದ್ವಿ. ಅಲ್ಲಿ ಸರ್ಚ್ ಮಾಡಿದಾಗ ಸಿಕ್ಕಿದ್ದಾರೆ ಸರ್. ಓಕೆ ಓಕೆ. ಅಂದರೆ ನೀವು ಅಂದ್ಕೊಂಡಾಗ ದೂರ ಹೋಗಿದೆ? ದೂರ ಎಲ್ಲೂ ಹೋಗಿಲ್ಲ ಸರ್, ಎಲ್ಲೂ ಹೋಗಿಲ್ಲ. ನೀವು ನಿಮ್ಮ ಹಳ್ಳಿನ ಮುಖ ನೋಡಿದ್ರಾ? ನೋಡಿದೆ ಸರ್, ನೋಡಿದೆ ಸರ್. ಹಿಂಗೆ ಮುಖ ಗೊತ್ತಾಗ್ತಾ ಇದೆ? ಗೊತ್ತಾಗ್ತಿದೆ ಸರ್, ಗೊತ್ತಾಗ್ತಿದೆ. ಬಟ್ಟೆ, ಅವನ ಬಟ್ಟೆನೂ ಕೂಡ ಇದ್ದವು ಸರ್ ಅಲ್ಲೇ. ತೋರಿದಿರೋ ಬಟ್ಟೆಗಳೆಲ್ಲ ನೋಡಿ ಅವನೇ. ಅಜ್ಜಿ? ಅವ್ರ ಅಜ್ಜಿ ಅವರು. ನಿಮ್ಮ ತಂಗಿಗೆ ಹೇಳಿದ್ರಾ? ಇಲ್ಲ ಸರ್, ಅವ್ರಿಗಿನ್ನೂ ಹೇಳಿಲ್ಲ. ವಿಚಾರನೇ ಹೇಳಿಲ್ಲ ಸರ್. ನಮ್ಮ ಬಾವರ್ಗೆ ಅವ್ರಿಗೆ ಏನು ಹೇಳಿಲ್ಲ ಸರ್. ನಮ್ಮ ಬಾವರ್ಗೂ ಹೇಳಿಲ್ಲ, ಅವ್ರಿಗೂ ಹೇಳಿಲ್ಲ. ಇಬ್ಬರಿಗೂ ಹೇಳಿಲ್ವಾ? ಅವ್ರಿಗೂ ಹೇಳಿಲ್ಲ ಸರ್. ಬಟ್ ಹೆಂಗೆ ಹೇಳಿದೆ ಸರ್? ಈಗ ಏನಂತ ಹೇಳೋದು ಅವ್ರಿಗೆ, ಸಿಕ್ಕಿದ್ದಾವೆ ಹೆಂಗೆ ಅಂತ ಹೇಳಿದ್ರೆ ಸ್ವಲ್ಪ ನೋಡಬೇಕು ಅಂತಾರೆ ಅಂತ ಹೇಳಿ ಅಡ್ಮಿಟ್ ಆಗೋರಲ್ಲ. ಹಾಗಾಗಿ ನಾಳೆ ನಾಡ್ದು ಹೇಳ್ತೀವಿ ಸರ್. ಈಗ ಆ ಮಗು ಅಂತ್ಯ ಸಂಸ್ಕಾರ ಎಲ್ಲ ಸರ್ ಈಗ ಮಾಡಬೇಕು. ಅದಕ್ಕೆ ಈಗ ಊರಿನವರು, ನಮ್ಮ ಊರಲ್ಲಿ ಫೋನ್ ಮಾಡಿದ್ದೀವಿ ಕೇರ್ಪೇಟೆಗೆ. ಅಲ್ಲಿ ಅವ್ರು ಏನು ಡಿಸಿಷನ್, ಈಗ ಮಳೆ ಇದ್ರೆ ಅಲ್ಲಿ ಸರ್ ಮಾಡಲಿಕ್ಕಾಗಲ್ಲ, ಸುಡಬೇಕು ಬಾಡಿನ. ಅದಕ್ಕೆ ಅಲ್ಲಿ ಏನು ಹೇಳ್ತಾರೆ ಅಂತ ಕೇಳಿ ಮುಂದುವರೆಯೋಣ ಅಂತಿದ್ದೀವಿ ಸರ್. ಅಲ್ಲಿಗೆ ಈಗ ನಿಮ್ಮ ತಂಗಿಗೆ ನಿಮ್ಮ ಭಾವನಿಗೆ ಹೇಳ್ದಲೇ ಮಾಡಿಬಿಡ್ತೀರಾ? ಸರ್ ಹೇಳ್ದೇ ಮಾಡಬೇಕು ಸರ್. ಹೇಳಿದ್ರೆ ನೋಡಬೇಕು ಮುಖನ ಅಂತ ಅಂತಾರೆ. ಏನು ಮಾಡೋದು ಅದೇ ಗೊತ್ತಾಗ್ತಾ ಇಲ್ಲ. ಈಗ ನಿಮಗೆ ಬಾಡಿನೇ ಸಿಗಲ್ಲ ಅಂತಿದ್ರಿ, ಸದ್ಯ ಸಿಕ್ತು ಅನ್ನೋ ನೆಮ್ಮದಿನ ಸಿಕ್ತು? ನೆಮ್ಮದಿ ಇದೆ ಸರ್. ಮುಖನಷ್ಟು ನೋಡಿದ್ವಿ. ನಮ್ಗೆ ಇನ್ನೊಂದೇನಪ್ಪ ಅಂದರೆ ಇಲ್ಲಿಂದ ಅಲ್ಲಿ ತೊಗೊಂಡೋಗ್ಬೇಕು ನಮ್ಮೂರಿಗೆ. ಆದರೆ ಮಳೆ ಇದ್ದರೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಏನಾದರೂ ಊರಲ್ಲಿ ತೊಗೊಬನ್ನಿ ಅಂತಂದರೆ ಮಳೆ ಇಲ್ಲ ಅಂತಂದರೆ ಅದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಸರ್. ಇಲ್ಲಿಂದ ಹೋಗೋಕ್ಕೆ ಬಾಡಿ ತೊಗೊಂಡೋಗಿ ನೀವು ಮಾಡಿಕೊಟ್ಮೇಲೆ ಅವ್ರಿಗೆ ಗೊತ್ತಾಗಿದೆ? ಹಾಂ ಸರ್, ಮಾರ್ಕ್ ಮಾಡಿಕೊಟ್ಮೇಲೆ ಅಲ್ಲಿ ಅವರು ಕಾರ್ಯಾಚರಣೆ ಮಾಡಿದ್ದು. ಹಾಂ ಸರ್. ಓಕೆ ಓಕೆ. ಅಲ್ಲಿಗೆ ಈಗ ಡಿಸೈಡ್ ಮಾಡಿದ್ದೀರಾ ತಂಗಿಗೆ ಹೇಳ್ಬಾರ್ದು ಅಂತ? ಡಿಸೈಡ್ ಮಾಡಿದ್ದೀವಿ ಸರ್, ಬಟ್ ಹೇಳಲೇಬೇಕು, ಗೊತ್ತಾಗುತ್ತೆ. ಈಗ ಹೇಳಿದರೆ ತುಂಬ ಅಳ್ತಾರೆ, ಚಿಕಿತ್ಸೆ ತಗೋತಾವ್ರೆ, ತುಂಬ ಎಫೆಕ್ಟ್ ಆಗುತ್ತೆ ಅವ್ರ ಮೇಲೆ ಅಂತೇಳಿ. ಅವ್ರದ್ದು ಸರ್ ಕಷ್ಟ, ಸ್ಪೈನಲ್ ಕಾರ್ಡಲ್ಲಿ ಏಟಾಗಿದೆ, ಆಪ್ರೇಷನ್ ಮಾಡಬೇಕು ಅಂತ ಹೇಳಿದರೆ. ಬಾಡಿ ಎಲ್ಲ ಕಲಿಸ್ದಂಗೆ ಆಗ್ಬಿಟ್ಟೈತೆ ಸರ್. ಹಂಗಾಗಿ ಆಪ್ರೇಷನ್ ಮಾಡಬೇಕು, ತಕ್ಷಣ ಮಾಡೋಕ್ಕಾಗಲ್ಲ. ಬಾಡಿ ಎಲ್ಲ ಸ್ವಲ್ಪ ಫ್ರೀ ಆಗ್ಬಿಟ್ಟಿದ್ದೀರಿ, ಸಿಗೋದೇ ಇಲ್ಲ ಬಾಡಿ ಅಂತ? ಹಾಂ ಸರ್, ಸಿಗಲ್ಲ ಅಂತ ಅಂದ್ಕೊಂಡಿದ್ದೆ ನಾನು. ಸಿಗಲ್ಲ ಅಂದ್ಕೊಂಡಿದ್ದೆ. ಇವತ್ತೆಲ್ಲ ಸಂಜೆ ಇವತ್ತು ಕಳೆದಿದ್ರೆ ನಾವು ಇನ್ನೂ ಏನೋ ಟ್ರೈ ಮಾಡ್ತಿರ್ಲಿಲ್ಲ. ಯಾಕೆಂದರೆ 4 ದಿನ ಇವತ್ತಿಗೆ ಅಲೆ, ಹಾಗಾಗಿ ಟ್ರೈ ಮಾಡ್ತಿರಲಿಲ್ಲ. ಇನ್ನೂ ಸಿಕ್ಕಿದೆ ದೇವ್ರದಿಂದ. ಆ ಬಾಡಿನ ಏನು ಮಾಡಬೇಕು ಅಂತ ಹೇಳಿ ಹಾಂ ಸರ್ ಹೇಳಿ. ಅದೇ ಊರಿಗೆ ಫೋನ್ ಮಾಡಿದ್ದೀವಿ, ಅವ್ರು ಏನು ಹೇಳ್ತಾರೆ ಕೇಳಬೇಕು. ಮಳೆ ಇದ್ದರೆ ಸರ್ ಸುಡೋಕ್ಕಾಗಲ್ಲ, ಬಾಡಿಗಳು ಊತಕ್ಕಂತೂ ಆಗಲ್ಲ, ಸುಡಬೇಕು. ಈಗ ಊರಲ್ಲಿ ಮಳೆ, ಈಗ ನಾವು ತೊಗೊಂಡೋಗ್ತೀವಿ, ಮಳೆ ಬತ್ತು ಅಂದರೆ ಸುಡೋಕ್ಕಾಗಲ್ಲ, ಅರ್ಧಂಬರ್ಧಂ ಆಗುತ್ತೆ. 2 ವರ್ಷದ ಹಳ್ಳಿನ ಹಿಂಗೆ ಕಷ್ಟ ಸರ್, ಕಷ್ಟ. 4 ದಿನದಿಂದ ಕಣ್ಣೀರು ಹಾಕಿ ಹಾಕಿ ಸಾಕಾಗೋಗೈತೆ ಸರ್. ಅವನ್ನ ಹೆಂಗೆ ಕಳಿಸ್ಕೊಡೋದು ಅಂತ ಗೊತ್ತಾಗ್ತಿಲ್ಲ. ಊರಲ್ಲಿ ಕಳಿಸ್ಕೊಟ್ಲು, ಇಲ್ಲೇ ಕಳಿಸ್ಕೊಟ್ಲು, ಗೊತ್ತಾಗ್ತಿಲ್ಲ ಸರ್. ಅಯ್ಯೋ ನನ್ನ ಕಂದ, ಮಾಮ ಮಾಮ ಅಂತಿತ್ತು. ಇವಾಗ ಕೂಗಿದ್ರೆ ಬರ್ತಾ ಇಲ್ಲ, ಕೂಗಿದ್ರೆ ಎದ್ದು ಬರ್ತಾ ಇಲ್ಲ, ಮಲಗವನೇ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ಅಯ್ಯೋ ಅಯ್ಯೋ ಅಯ್ಯೋ. ಇದು ನಿಹಾಲ್ ಅಳಿಯನ ಮಾವನವರ ದುಃಖ. ನಿನ್ನೆವರೆಗೂ ಬಾಡಿ ಸಿಗಲಿ ಅಂತಿದ್ರು, ಇವತ್ತು ಬಾಡಿ ಸಿಕ್ಕಿದೆ. ಮತ್ತೆ ಕಣ್ಣೀರಿನ ಕೂಡಿ ಹರಿತಾ ಇದೆ. ಅವರ ತಂದೆ ತಾಯಿಗೆ ಹೇಳ್ದಲೇ ಅಂತ್ಯ ಸಂಸ್ಕಾರ ಮಾಡ್ತೀವಿ ಅನ್ನೋಂಥ ನಿರ್ಧಾರಕ್ಕೆ ಅವರು ಬಂದಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ವಯನಾಡ್.
ಆರಂಭದಲ್ಲಿ ಲೀಲಾವತಿ ಮತ್ತು ನಿಹಾಲ್ ಅವರು ಮೃತಪಟ್ಟಿದ್ದಾರೆ ಅಂತ ಗೊತ್ತಾಯ್ತಾದ್ರೂ ಕೂಡ ಮೃತದೇಹ ಎಷ್ಟು ದೂರಕ್ಕೆ ಹೋಗಿ ಬಿದ್ದಿರಬಹುದು, ಏನು ಕಥೆ ಏನೇನು ಗೊತ್ತಾಗ್ತಿರಲಿಲ್ಲ. ಆದರೆ ನಿಹಾಲ್ನ ಸೋದರ ಮಾವ ಸಿದ್ದೇಶ್ ಅವರು ಅವರು ನೆಲೆಸಿದ್ದಂತಹ ಮನೆಯ ಸುತ್ತಮುತ್ತವೇ ಹುಡುಕಾಟವನ್ನು ನಡೆಸಿದ್ದಾರೆ. ಅಲ್ಲೇ ಬಾಡಿ ಬಿದ್ದಿರುವಂತಹ ಐಡೆಂಟಿಫಿಕೇಶನ್ ಮಾಡಿ ಮಾರ್ಕ್ ಮಾಡಿ ಕೊಟ್ಟಿದ್ದಾರೆ. ಅನಂತರ ಬಾಡಿಯನ್ನು ಹೊರಕ್ಕೆ ತೆಗೆಯುವ ಮೂಲಕವಾಗಿ ಈಗ ಹಸ್ತಾಂತರ ಮಾಡಿದ್ದಾರೆ. ಬಟ್ ಎಲ್ಲಿ ಅಂತ್ಯಕ್ರಿಯೆ ಏನು ಒಂದು ತೋಚದೆ ಅವರು ದಿಕ್ಕಾಪಾಲಾಗಿದ್ದಾರೆ.